ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಮಂಗಳವಾರ ನಾನು ಸೋಮವಾರ ನೈಟು ದೋಸೆ ಹಿಟ್ಟಿಗೆ ಅಂತ ನೆನಾಕಿದ್ದೆ. ಯಾಕೆಂದರೆ ಹಿಚ್ಕಿದ ಬೇಳೆ ಇತ್ತು, ಹಾಗಾಗಿ ಹಿಚ್ಕಿದ ಬೇಳೆ ಸಾರು ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ನೆನಾಕೊಂಡಿದ್ದೆ. ಅವತ್ತಿನ ನೈಟೇ ನಾನು ಕಾಳನ್ನು ಕೂಡ ಹಿಚ್ಚಕ್ಬಿಟ್ಟು ಇಟ್ಕೊಂಡಿದ್ದೆ. ಯಾಕೆಂದರೆ ಬೆಳಗ್ಗೆನೇ ಹಿಚ್ಕೋದಕ್ಕೆ ಕಷ್ಟ ಆಗುತ್ತೆ, ಚಳಿಗಾಲ ಬೇರೆ, ಎದ್ಬಿಟ್ಟು ಹಿಚ್ಚಕ್ಬೇಕು ಮತ್ತು ಸಾಂಬಾರೆಲ್ಲ ಮಾಡಬೇಕು ಅಂದರೆ ಲೇಟ್ ಆಗುತ್ತೆ ಅಂತ. ಅಂದರೆ ಇದು ಬೇಗ ನೆಂದುಬಿಡುತ್ತೆ ಕಾಳು. ಒಂದು 3 hours ಬಿಟ್ಟರೆ ಸಾಕು, ಕಾಳು ಸುಲಿದು ಬಿಟ್ಟು ಬೇಗ ಆಗುತ್ತೆ. ಯಾಕೆಂದರೆ ನಮ್ಮದೇ ಗಿಡದಲ್ವಾ, ತಂದಿರೋದೇನಲ್ಲ. ಹಾಗಾಗಿ ದೋಸೆಗೆ ನೆನಾಕೊಂಡಿದ್ದೆ. ದೋಸೆ ಮಾಡೋಣ ಅಂತ. ಕಾಳೂ ಅಷ್ಟೇ ಓವರಾಗಿ ಬೆಂದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅವಾಗವಾಗೆ ತಿರುಗಿಸ್ಬಿಟ್ಟು ನೋಡ್ತಾ ಇರ್ತೀನಿ. ಯಾಕೆಂದರೆ ಕಾಳು ತುಂಬ ಬೆಂದೋಯ್ತು ಅಂದರೆ ತಿನ್ನೋದಕ್ಕೆಲ್ಲ ಸಾಂಬಾರಲ್ಲಿ ಕಾಳು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಾಗವಾಗೆ ಹೀಗೆ ತಿರುಗಿಸ್ತಾನ ನೋಡ್ತಾ ಇರ್ತೀನಿ, ಕಾಳು ಬೆಂದಿದೆಯಾ ಅಂತ. ಹಿಂಗೆ ಓಪನಾಗಿ ಬೇಯಿಸೋದ್ರಿಂದ ಕಾಳು ಹಾಗೆ ಅಂದರೆ ಇರುತ್ತೆ ಕಾಳು. ಹಾಗಾಗಿ ದೋಸೆಗೂ ಕೂಡ ರುಬ್ಬಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೋಸೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ತಿಂಡಿಗೆ ಇವತ್ತು ದೋಸೆ. ಆಲ್ಮೋಸ್ಟ್ ಮಧ್ಯಾಹ್ನಕ್ಕೂ ಇದೇ ಆಗುತ್ತೆ ನಮಗೆ. ಇದೇನು ತೊಂದರೆ ಇಲ್ಲ. ನೈಟ್ಗೆ ನಾವು ಅಡುಗೆ ಮಾಡ್ಕೊಳ್ಳೋದು ಬೇರೆ ಏನಾದರೂ ಅಡುಗೆ ಮಾಡ್ಕೊಳ್ಳೋದು. ಈಗ ಹಿಚ್ಕಿದ ಬೇಳೆ ಇತ್ತು ಅಂದರೆ ಅದಕ್ಕೆ ಅನ್ನ ಮಾಡ್ಕೋತೀನಿ. ಹಾಗಾಗಿ ಮಾರ್ನಿಂಗ್ ಬ್ಲಾಗ್ನ ನಾನು ಇವತ್ತು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಕೆಲವೊಂದೊಂದು ಸಲ ಬ್ಲಾಗ್ನ ಅಪ್ಲೋಡ್ ಮಾಡೋದು ಕೂಡ ಲೇಟ್ ಆಗುತ್ತೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ನಾನು ತಲೆಗೆ ಎಣ್ಣೆ ಹಚ್ಚಿದ್ದೆ. ನನ್ನ ಕೂದಲು ಸ್ವಲ್ಪ ಅಂದರೆ ಬೆಳೆಯೋದು ಕಡಿಮೆ ಆಗಿತ್ತು, ಹಾಗಾಗಿ ಎಣ್ಣೆ ಹಚ್ಚಿದ್ದೀನಿ. ಪದೇ ಪದೇ ನಾನು ಎಣ್ಣೆ ಹಚ್ಚಕ್ಕೆ ಹೋಗಲ್ಲ, ಜಾಸ್ತಿ ಎಣ್ಣೆನೇ ಯೂಸ್ ಮಾಡಲ್ಲ. ಯಾಕೆ ಅಂದರೆ ನಂಗೆ ಅದೇನೋ ಅಭ್ಯಾಸನೇ ಇಲ್ಲ. ಇತ್ತೀಚೆಗೆ ನಾನು ಹೇರ್ ಕಟ್ ಮಾಡಿಸಿದ್ದೆ, ಅದಾದಮೇಲೆ ಕೂದಲು ಬೆಳೆಯೋದೇ ನಿಂತು ಹೋಗ್ಬಿಟ್ಟಿದೆ ಅನಿಸುತ್ತೆ, ಬೆಳೀತಾನೇ ಇಲ್ಲ. ಹಾಗಾಗಿ ಇವಾಗ ಒಂದು 15 ಡೇಸ್ಗೊಂದು ಸರಿ ನಾನು ಎಣ್ಣೆ ಅಪ್ಲೈ ಮಾಡ್ತಿದ್ದೀನಿ. ಬಟ್ ಇವಾಗ ಹಚ್ಕೊಂಡಿದ್ದೀನಿ. ಆದರೆ ಕೂದಲು ನೋಡಿ ಎಷ್ಟೊಂದು ಉದ್ರೋಗ್ಬಿಟ್ಟಿದೆ. ನಂದು ಫುಲ್ಲು ತೆಳುವಾಗಿದೆ. ಅದಷ್ಟು ಕೂದಲು ಸೇರಿ ಒಂದು ಸೈಡ್ ಇತ್ತು ನನ್ನ ಕೂದಲು. ಇವಾಗ 2 ಕಡೆ ಇಷ್ಟಿಷ್ಟೇ ಇದೆ. ನನಗೆ ಬೇಜಾರಾಗ್ತಿದೆ. ಯಾಕೆಂದರೆ ಕೂದಲು ಕಟ್ ಮಾಡಿಸಿದ್ಮೇಲೆ ಬೆಳೆಯೋದು ನಿಂತೋಗಿದೆ. ಅದಕ್ಕೋಸ್ಕರ ಅಂದರೆ ಸಖತ್ತು ಏರ್ ಫಾಲ್ ಆಗುತ್ತೆ. ಅದೇನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದೊಂದು ಟೈಮು ಏರ್ ಫಾಲ್ ಆಗೋಲ್ಲ, ಒಂದೊಂದು ಟೈಮ್ ಅಂತೂ ಸಖತ್ತಾಗುತ್ತೆ. ಹಾಗಾಗಿ ನೋಡ್ತಾ ಇದ್ದೀನಿ ಏನು ಹಾಕಿದ್ರೆ ಇದು ನಿಂತೋಗುತ್ತೆ ಅಂತೇಳ್ಬಿಟ್ಟು. ಈಗ ತಲೆ ಸ್ನಾನ ಮಾಡಬೇಕು, ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ನಾನು ಒಂದಿನ ನೈಟ್ ಹಚ್ತೀನಿ. ಅಂದರೆ ತಲೆ ಸ್ನಾನ ಇವತ್ತು ಮಾಡ್ತೀನಿ ಅಂದರೆ ಹಿಂದಿನ ದಿನ ನಾನು ಹೇಳಿದ್ನಲ್ಲ, ಯಾವಾಗಲೂ ನಾನು ಹಚ್ಚಲ್ಲ. ಹಿಂದಿನ ದಿನ ಮಾತ್ರ ನೈಟ್ ಹಚ್ಚಿದ್ರೆ ಬೆಳಿಗ್ಗೆ ಸ್ನಾನ ಮಾಡಿಬಿಡ್ತೀನಿ. ಹಾಗಾಗಿ ಈಗ ತಲೆ ಸ್ನಾನ ಕೂಡ ಮಾಡ್ಕೊಬಂದಿದ್ದೀನಿ. ನನಗೆ ಕೂದಲು ಇಲ್ಲೆಲ್ಲ ಬೇಬಿ ಹೇರ್ಸ್ ಎಲ್ಲನೂ ಇತ್ತು, ಆದರೆ ಅದು ಏನೋ ಗೊತ್ತಿಲ್ಲ, ಫುಲ್ಲು ಉದುರುತ್ತಾ ಇದೆ. ಏರ್ ಫಾಲ್ ಅದು ಏನು ಕಂಟ್ರೋಲ್ ಮಾಡಬೇಕು ಅದೇನೋ ಗೊತ್ತಿಲ್ಲ. ದೇವ್ರದ್ದು ಪೂಜೆ ಕೂಡ ಆಯಿತು. ದೇವ್ರ ಮನೆಯದೇನು ಅಷ್ಟೊಂದೇನು ಇರೋದಿಲ್ಲ. ಯಾಕೆಂದರೆ ಹೂವು ಎಲ್ಲ ತೆಗೆದುಬಿಟ್ಟು ನೆಲ ಒಂದು ಒರೆಸ್ಬಿಟ್ಟು ಮತ್ತು ಪೂಜೆ ಮಾಡೋದಷ್ಟೇ ಇರುತ್ತೆ. ಪ್ರತಿದಿನ ವಾರಕ್ಕೊಂದು ಸರಿ ದೇವ್ರ ಸಾಮಾನು ತೊಳೆಯೋದು ಅಷ್ಟೇ. ಹಾಗಾಗಿ ದೋಸೆ ಕೂಡ ಸ್ನಾನ ಮಾಡಿದ್ದಾದಮೇಲೆ ದೋಸೆ ಎಲ್ಲನೂ ಹಾಕ್ಬಿಟ್ಟು ಎಲ್ಲರಿಗೂ ಕೊಟ್ಟಾದಮೇಲೆ ನಾನು ಕೂಡ ಹಾಕೋತೀನಿ. ದೋಸೆ ಕೂಡ ಒಂದೊಂದೇ ಹಾಕ್ತಾಯಿದ್ದೆ. ಏಕೆಂದರೆ ಇವತ್ತೇನು ಕೆಲಸ ಮಾಡಿಬಿಟ್ಟೆ ನಾನು ದೋಸೆಗೆ ಅಂದರೆ, ದೋಸೆ ಹಿಟ್ಟಿತ್ತಲ್ಲ, ಅದಕ್ಕೆ ನಾನು 1 ಗ್ಲಾಸ್ ನೀರು ಹಾಕಬೇಕಿತ್ತು. ನಾನು 2 ಗ್ಲಾಸ್ ನೀರು ಹಾಕ್ಬಿಟ್ಟೆ. ಅದು ಸ್ವಲ್ಪ ತೆಳುವಾಗಿತ್ತು. ಆದರೆ ಏನು ಚೆನ್ನಾಗಿಲ್ಲ ಅಂತಲ್ಲ, ಹುಳಿ ಎಲ್ಲ ಇರಲಿಲ್ಲ ಅಂದರೆ ದೋಸೆ ಮಾಮೂಲಿಯಾಗಿ ದೋಸೆ ಆಕಾರ ಬಂದರೆ ಸಾಕು, ದೋಸೆ ಹಾಗೆ ಇತ್ತು. ಸ್ವಲ್ಪ ನೀರನ್ನ ನಾನು 1 ಲೋಟ ಎಕ್ಸ್ಟ್ರಾ ಹಾಕಿದ್ರಿಂದ ತುಂಬ ಗಟ್ಟಿ ಇತ್ತದು. ಎಕ್ಸ್ಟ್ರಾ ನಾನು 1 ಲೋಟ ಹಾಕಿದ್ರಿಂದ ಸ್ವಲ್ಪ ತೆಳುವಾಗಿ ಬಂತು. ಮಾಮೂಲಿ ನೀರು ದೋಸೆ ಥರ ಹಾಕ್ತೀವಲ್ಲ ಆ ಥರ ಆಯ್ತೇನೋ ಅಂತ ಅಂದ್ಕೊಂಡೆ. ಬಟ್ ಏನಿಲ್ಲ, ಚೆನ್ನಾಗೇ ಇತ್ತು ದೋಸೆ. ದೋಸೆ ಕೂಡ ಹಾಕಿದ್ದಾದಮೇಲೆ ತಿಂಡಿ ತಿಂದಮೇಲೆ ಮತ್ತೆ ಮಿಕ್ಕಿದ ಕೆಲಸ ನೋಡಲೇಬೇಕಲ್ವ. ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವತ್ತಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ನನಗೆ ಕಂಫರ್ಟ್ ಇರಬೇಕು. ಅದೆಲ್ಲ ವೀಡಿಯೋ ಮಾಡುವಾಗೆಲ್ಲ ಮಾತಾಡೋದಕ್ಕೆಲ್ಲ ಅದು ಸ್ವಲ್ಪ ಹಿಂದೆ ಮುಂದೆ ಆಗ್ತಿದೆ. ಅದಕ್ಕೋಸ್ಕರ ವೀಡಿಯೋನ ಯಾವತ್ತಾದರೂ ಒಂದಿನ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ.
ಒಟ್ಟಿನಲ್ಲಿ ಅದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಅದರಿಂದ ರಿಸಲ್ಟ್ ಸಿಕ್ಕಿದೆ. ಯಾಕೆಂದರೆ ಫಾಸ್ಟಾಗಿ ನನಗೆ ಗ್ರೋ ಆಗುತ್ತೆ ಕೂಡ ಹೇರ್ಸು. ಮತ್ತು ಇನ್ನೊಂದೇನಪ್ಪ ಅಂದರೆ ಅದು ಹೇರ್ ಕಟ್ ಮಾಡಿಸಿದ ಮೇಲೆ ನನ್ನ ಕೂದಲು ಬೆಳೆಯೋದೇ ನಿಂತೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ಸರಿ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ನಾನು ಇತ್ತೀಚೆಗೆ ಹೇರ್ ಕಟ್ ಮಾಡಿಸಿದ ಮೇಲೆ ಯಾವುದೇ ಥರ ಆಯಿಲ್ ಹಚ್ಚಿಲ್ಲ, ಯಾಕೆಂದರೆ ಬೇಗ ಬೆಳೆದ್ಬಿಡುತ್ತೆ ಅಂತ. ಅವ್ರು ಹೇಳಿದರು ಒಂದು ಸರಿ ಬಂದು ಟ್ರಿಮ್ ಮಾಡಿಸಿ ಅಂತ. ನನಗೆ ಅದೇ ಶಾರ್ಟ್ ಆಗಿಬಿಟ್ಟಿತ್ತು. ನನಗೆ ಕೂದಲು ಅಂದರೆ ನನಗೆ ತುಂಬ ಉದ್ದ ಕೂದಲು ಇದ್ದರೆ ನನಗೆ ಒಂಥರ ಕಂಫರ್ಟ್ ಅನಿಸುತ್ತೆ. ಇದು ಯಾಕೋ ನನಗೆ ಅಷ್ಟು ಇದಾಗಲಿಲ್ಲ. ಅದಕ್ಕೆ ಈ ಸರಿ ಫ್ರಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಂಗ್ ಹೇರ್ ಬಿಟ್ಕೊಂಡು ಫ್ರಂಟ್ ಮಾಡಿಸ್ಕೊಳ್ಳೋಣ ಅಂತ. ನೋಡೋಣ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಸರಿ ಯಾವುದೇ ಥರ ಹೇರ್ ಕಟ್ ಮಾಡಿಸಲ್ಲ, ತುಂಬ ಲಾಂಗ್ ಬೆಳೆದ ಮೇಲೆ ಮಾಡಿಸ್ಕೊತೀನಿ. ದೋಸೆ ಕೂಡ ರೆಡಿಯಾಗಿ, ಬೇಳೆ ಸಾಂಬಾರು ರೆಡಿಯಾಗಿತ್ತು, ತಿಂದಿದ್ದು ಆಯಿತು. ಕೆಲವೊಂದೊಂದು ವೀಡಿಯೋಗಳ್ನ ಅಪ್ಲೋಡ್ ಮಾಡೋದು ಕೂಡ ಲೇಟ್ ಆಗ್ತಿದೆ, ಯಾಕೆಂದರೆ ನನಗೆ ಎಡಿಟಿಂಗು ಕೂಡ ಸ್ವಲ್ಪ ಲೇಟ್ ಆಗ್ತಿದೆ. ಅದಕ್ಕೋಸ್ಕರ ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನನಗೆ ಎಡಿಟಿಂಗಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗೆ ವಾಯ್ಸ್ ಓವರ್ ಕೊಡೋದಕ್ಕೂ ಟೈಮ್ ತಗೊಳುತ್ತೆ. ವೀಡಿಯೋಸ್ ಮಾಡೋಕ್ಕಂತೂ ಕೇಳಲೇಬೇಡಿ, ಅದಕ್ಕಂತೂ ನನಗೆ ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ ವೀಡಿಯೋ ಮಾಡೋಕ್ಕೆ. ಅದಕ್ಕೋಸ್ಕರ ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರಾ, ಲೈಕ್ ಮಾಡಿ, ಆದಷ್ಟು ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಫಸ್ಟ್ ವೀಡಿಯೋನ ನೀವು ನೋಡ್ಬೋದು. ಹಾಗಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಫಸ್ಟು ನನ್ನ ವೀಡಿಯೋ ನೋಡ್ಬೋದು ಅಷ್ಟೇ. ನಾನೆಲ್ಲ ನಂದು ಕೂಡ ತಿಂಡಿಗೆ ಹಾಕೊಂಡು ತಿಂದುಬಿಟ್ಟು ಮಧ್ಯಾಹ್ನ ಅಡುಗೆಗೆ ಅಂತ ಹೇಳ್ಬಿಟ್ಟು ಚಿಕನ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಅದಕ್ಕೆ ಚಿಕನ್ ಸಾಂಬಾರೇ ಮಾಡಿಬಿಡೋಣ ಅಂತ. ಹೊರಗಡೆ ಎಲ್ಲ ನಿಲ್ಲಿಸೋದಕ್ಕೆ ಅಂದರೆ ಜಾಗ ಇಲ್ಲ, ಅದಕ್ಕೋಸ್ಕರ ನಾವು ನೈಟ್ ಹೊತ್ತೆಲ್ಲ ಒಳಗಡೆನೇ ಗಾಡಿ ನಿಲ್ಲಿಸ್ಕೊಳ್ಳೋದು. ಹಾಗಾಗಿ ನಂದು ಕೂಡ ಸ್ನಾನ ಆಗಿತ್ತು, ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ. ನನ್ನ ಹೇರ್ಸ್ ಕೂಡ ಬೆಳೆಯೋದು ಕಡಿಮೆ ಆಗಿದೆ. ಅವರು ವ್ಲಾಗಲ್ಲಿ ನಾನು ತೋರಿಸ್ಬೇಡ ಅಂತ ಹೇಳ್ತಿದ್ರು, ಬಟ್ ಹಂಗೆ ಸಡನ್ನಾಗಿ ಬಂದರು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅವರು ಪೂಜೆ ಮುಗಿಸಿ ಬಂದರು. ಅಂದರೆ ನನ್ನ ಹೇರ್ಸ್ ಕೂಡ ಸ್ವಲ್ಪನೂ ಗ್ರೋನೇ ಆಗ್ತಿಲ್ಲ, ತುಂಬ ಅಂದರೆ ಕಲರ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ ನಂದು. ಯಾಕೆಂದರೆ ಮೆಹಂದಿ ಹಚ್ಕೋತೀನಲ್ಲ, ಅದಕ್ಕೋಸ್ಕರ ಕಲರ್ ಚೇಂಜ್ ಆಗಿದೆ. ಮತ್ತು ಈ ಕಡೆ ಚಿಕನ್ ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀವಿ. ಚಿಕನ್ ಸಾಂಬಾರಿಗೆ 1 kg ತೊಗೊಬಂದಿರೋದು, ಏಕೆಂದರೆ 1 ಟೈಮು 2 ಟೈಮ್ ತಿನ್ನೋದಕ್ಕೆ 2 ಟೈಮ್ಗೆ ಇದು ಕರೆಕ್ಟಾಗಿ ಆಗುತ್ತೆ ನಮಗೆ. ಹಾಗಾಗಿ ಚಿಕನ್ ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿಬಿಡ್ತೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಚಿಕನ್ಗೆ ಒಗ್ಗರಣೆ ಹಾಕತ್ತೀನಿ, ಯಾಕೆಂದರೆ ನಾನು ಆ್ಯಕ್ಚುಲಿ ವೀಡಿಯೋಸಲ್ಲಿ ನಾನು ಶೇರ್ ಮಾಡಿದ್ದೀನಿ ಆವಾಗಲೇ ಚಿಕನ್ ಸಾಂಬಾರ್ದು. ಇವತ್ತು ಹೇಳಬೇಕು ಅಂದರೆ ಸಕ್ಕತ್ತಾಗಿ ಬಂದಿತ್ತು ಚಿಕನ್ ಸಾಂಬಾರಂತೂ, ತುಂಬಾ ಚೆನ್ನಾಗಾಗಿತ್ತು. ಒಗ್ಗರಣೆ ಕೂಡ ಓಪನ್ನಾಗೆ ನಾನು ಮಾಡೋದು, ಅದಕ್ಕೆಲ್ಲ ಏನು ಕುಕ್ಕರೆಲ್ಲ ಏನು ಯೂಸ್ ಮಾಡೋಕ್ಕೋಗಲ್ಲ. ನನಗೆ ಹೇಳಿದ್ನಲ್ಲ ನಿಮಗೆ, ಅದಕ್ಕೆ ವೀಡಿಯೋ ಸ್ವಲ್ಪ ಮಾಡೋದು ಹಂಗೆ ಹಿಂಗೆ ಆಗುತ್ತೆ. ಯಾಕೆಂದರೆ ಒಂದು ಕೈಯಲ್ಲಿ ನಾನು ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡೋದು ಕಷ್ಟ ಆಗ್ತಿದೆ. ಅದಕ್ಕಾಗಿ ಸ್ವಲ್ಪ ನನಗೆ ಟೈಮ್ ಬೇಕು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಹಾಕಿ ಬಿಟ್ಬಿಡ್ತೀನಿ. ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿದ್ದು ಇವತ್ತು ಮಾತ್ರ ಚಿಕನ್ ಸಾಂಬಾರು. ಇವಾಗ ಹಾಗೆ ಬಿಟ್ಟರೆ ಆಮೇಲೆ ಚಿಕನ್ ಮಸಾಲ ಫ್ರೈ ಇರುತ್ತಲ್ಲ, ಅದನ್ನು ಹಾಕಿದ್ರೆ ಚಿಕನ್ ಸಾಂಬಾರು ಕೂಡ ರೆಡಿಯಾಗುತ್ತೆ. ತುಂಬ ಹೊಟ್ಟೆ ಹಸಿತಾಯಿತ್ತು ನನಗೆ. ಈ ಕಡೆ ಸಾಂಬಾರು ಅಡುಗೆ ಆಗೋದ್ರಲ್ಲಿ ನಾನು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಕಾಫಿ ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೇನು ಕಾಯಿ ತುರಿ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಹಾಕಿದ್ದೀನಿ. ಮತ್ತು ಖಾರದ ಪುಡಿ, ಮಸಾಲೆ ಪುಡಿ ಹಾಕಿದ್ದೀನಿ ಅಷ್ಟೇ. ಮಸಾಲ ಅಂದರೆ ಧನಿಯಾ ಪೌಡರು ಹಾಕ್ಬಿಟ್ಟು ನಾನು ಅದಕ್ಕೆ ಮಿಕ್ಸಿಗೆ ಅಂದರೆ ಜಾರ್ಗೆ ಹಾಕ್ಬಿಟ್ಟು ನಾನು ರುಬ್ಕೋತೀನಿ. ಧನಿಯಾ ಪುಡಿ ಮತ್ತು ಮಸಾಲೆ ಏನಿರುತ್ತೆ ಅದನ್ನು
ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸರಿ ಕುದಿಸ್ಬಿಟ್ಟು ಅದು ಚಿಕನ್ಗೆಲ್ಲ ಚೆನ್ನಾಗಿ ಹತ್ತಿದ್ರೇ ಅದು ಟೇಸ್ಟ್ ಅಂತ ಸಕ್ಕತ್ತಾಗಿ ಬರೋದು. ನನಗೆ ಚಿಕನ್ ಬಿರಿಯಾನಿ ಆ ಥರದ್ದೆಲ್ಲನ ತುಂಬ ಮುಂಚೆ ಎಲ್ಲ ಇಷ್ಟ ಆಗ್ತಿತ್ತು. ನನಗೆ ನಮ್ಮ ಅಮ್ಮವ್ರ ಮನೆಗೆ ಹೋದಾಗ ಮಾತ್ರ ಚಿಕನ್ ಸಾಂಬಾರು, ಅನ್ನ, ಮುದ್ದೆ ಅದೇ ನಂಗೆ ಇಷ್ಟ ಆಗೋದು. ಮುದ್ದೆ ಮತ್ತು ಅನ್ನ ತಿನ್ನೋದ್ರಿಂದ ಅದರಲ್ಲಿ ಸಖತ್ ಟೇಸ್ಟಿಯಾಗಿರುತ್ತೆ. ನಂಗೆ ಅದಂತೂ ಸಖತ್ ಇಷ್ಟ. ಅದಕ್ಕೋಸ್ಕರ ಇವತ್ತು ಮುದ್ದೆನೇ ಮಾಡ್ಕೊಂಬಿಡೋಣ ಅಂತಂದು ಹೇಳ್ಬಿಟ್ಟು ಮುದ್ದೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಕಾಫಿ ಕೂಡ ಇಟ್ಕೊಂಡಿದ್ದೀನಿ. ನಾನು ಅದನ್ನು ಹೆಂಗೆ ಅಂದರೆ ಕಾಫಿ ಮಾಡೋದು 1 ಗಂಟೆ ಆಗ್ತದೆ. ಆ ಸ್ಟವ್ ಹಚ್ಚಿರ್ತೀನಿ, ಸಣ್ಣ ಮಾಡಿರ್ತೀನಿ. ನನಗೆ ಅದೇನಾದರೂ ಒಂದು ಕೆಲಸ ಮಾಡೋದು ಮುಗಿಯೋವರೆಗೂ ಅದು ಕುಡಿಬೇಕು ಅಂತಲೂ ಅನಿಸಲ್ಲ. ಅದು ಎಷ್ಟು ಸರಿ ಬಿಸಿ ಮಾಡ್ತೀನೋ, ಅದೇ ಸರಿ ಕುಡಿತೀನೋ, ಫುಲ್ ತಣ್ಣನೇ ಆಗೋಗಿರುತ್ತೆ ಒಂದೊಂದು ಸರಿ ಮಾಡಿಟ್ಟಿದ್ದು. ಅದನ್ನೇ ಕುಟ್ಕೊಂಡ್ಬಿಡ್ತೀನಿ. ನನಗೆ ಬಿಸಿ ಬಿಸಿದೆಲ್ಲ ಕುಡಿಯೋದೆಲ್ಲ ಅಭ್ಯಾಸ ಇಲ್ಲ. ಸ್ವಲ್ಪ ಅಂದರೆ ನಾನು ಮಾಡಿಕ್ಬಿಟ್ಟು 1/4 ಗಂಟೆನಾದರೂ ಬಿಟ್ಬಿಟ್ಟು ಆಮೇಲೆ ನಾನು ಕುಡಿಯೋದು. ಹಂಗೆ ಡೈರೆಕ್ಟ್ ಇವಾಗ ಮಾಡಿದ ತಕ್ಷಣ ಕುಡಿಯೋದಕ್ಕೆಲ್ಲ ಇಷ್ಟ ಆಗೋಲ್ಲ ನನಗೆ. ಕಾಫಿನೇ ಆಗಲಿ ಟೀನೇ ಆಗಲಿ ನೋಡಿ, ಎರಡೆರಡು ಕಡೆ ಸೋಸ್ತಿದ್ದೀನಿ ನಾನು. ಹಿಂಗೆ ಮಾಡ್ತೀನಿ. ಎಡವಟ್ಟುಗಳು ಹಿಂಗೆ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಆಮೇಲಿಂದ ಏನಾದರೂ ಗಲೀಜಾಯಿತು ಅಂದರೆ ತಿರ್ಗಿ ಆಮೇಲೆ ಅದೇ ಪ್ರಾಬ್ಲಮ್ಮು. ಒರೆಸೋದು, ಕ್ಲೀನ್ ಮಾಡೋದು ಅಂತ ಒಂದೊಂದು ಸರಿ ಬೇಜಾರಾಗ್ಬಿಟ್ರೆ ಹಂಗೆ ಬಿಟ್ಬಿಟ್ಟಿರ್ತೀನಿ. ಆಮೇಲಿಂದ ಕ್ಲೀನ್ ಮಾಡ್ಕೋತೀನಿ. ನೋಡಿ, ಇದು ಓಪನಾಗಿ ಮಾಡೋದ್ರಿಂದ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಏಕೆಂದರೆ ಮಸಾಲೆ ಎಲ್ಲನೂ ಚೆನ್ನಾಗಿ ಕುದ್ದು ಆ ಕಡೆ ಈ ಕಡೆ ಎಲ್ಲ ಬಂದುಬಿಡುತ್ತೆ. ಪಾತ್ರೆ ಎಲ್ಲನೂ ಆಗಿರುತ್ತೆ. ಬಟ್ ಹಿಂಗೆ ಮಾಡಿದ್ರೆ ಹೆಂಗೆ ಅಂದರೆ ಒಂಥರ ಇದಕ್ಕೆಲ್ಲನೂ ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆದರೆ ಕುಕ್ಕರಲ್ಲಿ ಮಾಡಿದ್ರೆ ನೀರು ಥರ ಆಗೋಗ್ಬಿಡುತ್ತೆ. ಅದೇ ಪ್ರಾಬ್ಲಮ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಕುಕ್ಕರಲ್ಲಿ ಮಾಡೋಕ್ಕೆ ಕೂಗ್ಸಿದ್ರೂ 1 2 3 ವಿಷಲ್ ಕೂಗ್ಸಿದ್ರೂ ಅದು ನೀರು ಥರ ಆಗೋಗ್ಬಿಟ್ಟಿರುತ್ತೆ. ನನಗೆ ಸ್ವಲ್ಪ ಮಸಾಲೆ ಎಲ್ಲ ಗಟ್ಟಿ ಸಾಂಬಾರು ಥರ ಇರಬೇಕು. ಅದಕ್ಕೋಸ್ಕರ ನಾನು ಬಾಣಲೆಲ್ಲ ಮುದ್ದೆಗೆ ಅಂತ ಇಟ್ಕೊಂಡಿದ್ದೀನಿ. ಈ ಕಡೆ ಹಸಿಟ್ಟು ಕೂಡ ಜಲ್ಡೆ ಹಿಡಿದ್ಬಿಟ್ಟು ನಾವು ಆವಾಗಲೇ ಹಾಕೋದು. ಹಾಗಾಗಿ ಮುದ್ದೆಗೆ ಸಹ ಇಟ್ಕೊಂಡಿದ್ದೀನಿ. ಮುದ್ದೆ, ಅನ್ನ ಮತ್ತು ಚಿಕನ್ ಸಾಂಬಾರು ಮಾಡಿಬಿಟ್ಟು ಊಟ ಮಾಡೋದೇ ಸಾಯಂಕಾಲ ಅಂದರೆ ಮಧ್ಯಾಹ್ನ 3 ಗಂಟೆ ಆಗಿತ್ತು ಆ್ಯಕ್ಚುಲಿ ತಗೊಬಂದಾಗ. ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಹೊತ್ತು ನಾನು ಕಡಿಮೆ ಉರಿಲಿ ಹಂಗೆ ಬಿಟ್ಬಿಡ್ತೀನಿ. ಯಾಕೆಂದರೆ ಅದೇನಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಬೆಂದಿಲ್ಲ ಅಂದರೆ ಅದು ಹಂಗೆ ಬೇಯ್ಕೊಳ್ಳುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್ಟು. ಹಾಗಾಗಿ ಸ್ವಲ್ಪ ಸಣ್ಣ ಮಾಡಿ ಬಿಟ್ಬಿಡ್ತೀನಿ ಬೆಂದಿದೆ ಅಂತ ಅನ್ನಿಸ್ದಾಗ. ಆಮೇಲೆ ನೀರು ಚೆನ್ನಾಗಿ ಮಳ್ಳಿದ ಮೇಲೆ ಮುದ್ದೆ ಹಾಕೋದು, ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಆದರೂ ಬ್ಲಾಗು ಹೇಳಲೇಬೇಕು. ನೀರು ಚೆನ್ನಾಗಿ ಕುದ್ಮೇಲೆ ನಾನು ಹಸಿಟ್ಟನ್ನು ನನಗೆ ಅಂದಾಜಲ್ಲಿ ಹಾಕೋದು. ನನಗೆ ಅಳತೆ ಎಲ್ಲ ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಅಳತೆಯಲ್ಲಿ ಮಾಡಿದ್ರೆ ನನಗೆ ಎಡವಟ್ಟೆ ಆಗೋದು, ಅದು ನೀಟಾಗಿ ಬರೋಲ್ಲ. ನಾನು ಅಂದಾಜಲ್ಲಿ ಅಂದರೆ ನನಗೆ ಕಣ್ಣಲ್ಲಿ ಅಳತೆ ಗೊತ್ತಾಗುತ್ತೆ. ಕಣ್ಣು ಅಳತೆಯಲ್ಲಿ ಗೊತ್ತಾದಾಗ ನಾನು ಮಾಡಿದಾಗ ಅದು ಪರ್ಫೆಕ್ಟಾಗೇ ಇರ್ತೈತೆ. ಆದರೆ ಚೆನ್ನಾಗೇ ಇರುತ್ತೆ, ತಿನ್ನೋರು ಕೂಡ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ನನಗೆ ಅಳತೆ ಲೆಕ್ಕದಲ್ಲಿ ಮಾಡಿದಾಗ ನನಗೆ ನಿಜವಾಗ್ಲೂ ಅದು ಅಷ್ಟು ನನಗೆ ಸರಿ ಬರೋಲ್ಲ. ಅದು ನನಗೆ ಅಳತೆ ಎಲ್ಲ. ಅದಕ್ಕೋಸ್ಕರ ನನಗೆ ಕಣ್ಣು ಅಳತೆಯಲ್ಲಿ ಮಾಡಿ ಅಭ್ಯಾಸ. ಹಾಗಾಗಿ ಈಗ ನೋಡಿ, ಚಿಕನ್ ಸಾರು ರೆಡಿ, ಮುದ್ದೆ ರೆಡಿ ಮತ್ತು ಅನ್ನನೂ ರೆಡಿಯಾಗಿದೆ. ಈಗ ಊಟ ಮಾಡುವ ಸಮಯ ಆಗಿದೆ. ನೀವೇನು ಮಾಡ್ತೀರಾ? ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಇದಕ್ಕೆ ಮುದ್ದೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಹಿಂಗಿರುತ್ತೆ ಅಲ್ವಾ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.